ವೀಕ್ಷಕರೇ ನಮಸ್ಕಾರ. ನಾವಿವತ್ತು ವಿಜಯನಗರ 4 ಸ್ಟೇಜ್ ಸೆಕೆಂಡ್ ಫೇಸ್ ಮೈಸೂರಲ್ಲಿದ್ದೀವಿ. ವೆರಿ ಕ್ಲೋಸ್ ಟು ಮರಿಮಲ್ಲಪ್ಪ ಸ್ಕೂಲ್. ಇಲ್ಲಿ ನಿಮಗೊಂದು 3+1 BHK ಟ್ರಿಪ್ಲೆಕ್ಸ್ ಹೊಸ ಮನೆ ತೋರಿಸ್ತಾ ಇದ್ದೀನಿ. ಇದು 30-40 ಕಟ್ಟಿದರೆ, ಅಂದರೆ 30-40 ಮುಡಾ ಸೈಟ್. ಇದು ಮುಡಾ ಅಲಾಟೆಡ್ ಸೈಟ್. ನಾರ್ತ್ ಫೇಸಿಂಗಲ್ಲಿ ಸೈಟ್ ಇದೆ, ಪ್ಲಸ್ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟಿದ್ದಾರೆ. ಎದುರುಗಡೆ 30 ಅಡಿ ರಸ್ತೆ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 2 ಕಾರ್ ಪಾರ್ಕಿಂಗ್ ಹಾಗೂ ಒಂದು 3-4 ಟೂ ವೀಲರ್ ನಿಲ್ಲಿಸೋಷ್ಟು ಸ್ಥಳಾವಕಾಶ ಇದೆ. ಪ್ಲಸ್ ಒಂದು ಸಿಂಗಲ್ ಬೆಡ್ರೂಮ್ ಮನೆ, ಅದು ಕೂಡ ನಾರ್ತ್ ಫೇಸಿಂಗಿಗೆ ಡೋರ್ ಇಟ್ಟಿದ್ದಾರೆ. ಸೊ ಏನು ನೋಡ್ತಾ ಇದ್ದೀರಾ, ಇದು ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. 2 ದೊಡ್ಡ ವಿಶಾಲವಾದ ಗೇಟ್ಗಳನ್ನ ಇಟ್ಟಿದ್ದಾರೆ. ನೀವು ಆರಾಮಾಗಿ 2 SUV ನಿಲ್ಲಿಸೋಷ್ಟು ಸ್ಥಳಾವಕಾಶ ಇದೆ. ಸೊ ಏನು ನೋಡ್ತಾ ಇದ್ದೀರಾ ನೀವು, ಇದು ಗ್ರೌಂಡ್ ಫ್ಲೋರಲ್ಲಿರುವಂತಹ ಪಾರ್ಕಿಂಗ್ ಏರಿಯಾ. ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ಬರುತ್ತೆ. ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಹೌಸ್. ರೆಡ್ ಬ್ರಿಕ್ಸ್ನ ಬಳಸಿದ್ದಾರೆ ಈ ಮನೆ ಕಟ್ಟಲಿಕ್ಕೆ. ಸೊ ಎದುರುಗಡೆ ಏನು ನೋಡ್ತಾ ಇದ್ದೀರಾ ನೀವು, ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ. ಪ್ಲಸ್ ಆಪೋಸಿಟ್ ನಿಮಗೆ ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳಲಿಕ್ಕೆ ಕೆಳಗಡೆನೇ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ. 2 ಫ್ಲೋರ್ಗೂ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್ನ ಮಾಡಿದ್ದಾರೆ. ಸೊ ಗ್ಯಾಸ್ ಮೇಲೆ ತೊಗೊಂಡೋಗೋ ಪ್ರಮೇಯ ಇರಲ್ಲ. ಈ ಮನೆ ವಿಜಯನಗರ 4 ಸ್ಟೇಜ್ ಸೆಕೆಂಡ್ ಫೇಸ್ ಮೈಸೂರಲ್ಲಿ ಬರುತ್ತೆ. ವೆರಿ ಕ್ಲೋಸ್ ಟು ಮರಿಮಲ್ಲಪ್ಪ ಸ್ಕೂಲ್. ಇದು ಮುಡಾ ಅಲಾಟೆಡ್ ಸೈಟ್. ಏನು ನೋಡ್ತಾ ಇದ್ದೀರಾ, ಗ್ರೌಂಡ್ ಫ್ಲೋರಲ್ಲಿರುವಂತಹ ಸಿಂಗಲ್ ಬೆಡ್ರೂಮ್ ಮನೆ. ಇದು ಬಾಡಿಗೆ ಕೊಡಲಿಕ್ಕೆ ಅನುಕೂಲವಾಗಿರುವಂತಹ ಮನೆ. ಕಂಪ್ಲೀಟ್ ಟೀಕು ಡೋರ್ಸ್ ಆ್ಯಂಡ್ ವಿಂಡೋಸ್, ಗ್ರೆನೈಟ್ ಫ್ಲೋರಿಂಗ್ ಬಳಸಿದ್ದಾರೆ. TV ಕ್ಯಾಬಿನೆಟ್, ವಾರ್ಡ್ರೋಬ್ಸ್, ಫಾಲ್ ಸೀಲಿಂಗ್, ಮಾಡ್ಯುಲರ್ ಕಿಚನ್. ಇದು ಸಿಂಗಲ್ ಫ್ಲೋರ್ ಮನೆ. ಸೊ ಕಂಪ್ಲೀಟ್ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ ಸಹಿತನೂ ಇದೆ. ಸೊ ನೋಡ್ಬೋದು, ಕಂಪ್ಲೀಟ್ ಮಾಡ್ಯುಲರ್ ಕಿಚನ್. ಬ್ಯಾಕ್ ಸೈಡ್ ನಿಮಗೆ ಯುಟಿಲಿಟಿ ಏರಿಯಾ ಬರುತ್ತೆ. ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ, ಹಾಗೂ ಇಲ್ಲಿ ಒಂದು ವಾಷಿಂಗ್ ಮೆಷಿನ್ ಇಟ್ಕೊಳ್ಳಲಿಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಸಿಂಗಲ್ ಬೆಡ್ರೂಮ್ ಮನೆ. ಇದು ಕ್ವೈಟ್ ಸ್ಪೇಷಿಯಸ್ ಆಗಿದೆ. ರೆಂಟ್ ಕೊಟ್ಟರೆ ನಿಮಗೊಂದು 8,000 to 10,000 ರೆಂಟ್ ಬರ್ಬೋದು ಈ ಪ್ರಾಪರ್ಟಿಗೆ, ಅಂದರೆ ಈ ಸಿಂಗಲ್ ಫ್ಲೋರ್ ಮನೆಗೆ. ಇದರ ಪಕ್ಕದಲ್ಲೇ ನಿಮಗೆ ಎದುರುಗಡೆ ಕಾಮನ್ ಬಾತ್ರೂಮ್ ಬರುತ್ತೆ. ವಿತ್ ಸಿಂಕ್, ಶವರ್ ಹಾಗೂ ವೆಸ್ಟರ್ನ್ ಕ್ಲಾಸೆಟ್. ಸೊ ಇದು ನಿಮಗೆ ಸಿಂಗಲ್ ಬೆಡ್ರೂಮ್ ಮನೆ. 2 ಕಿಟಕಿ ಇಟ್ಟಿದ್ದಾರೆ. ಸೊ ಕಂಪ್ಲೀಟ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಲಾಫ್ಟ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಪ್ಲಸ್ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಒಂದು ಸ್ಮಾಲ್ ಫ್ಯಾಮಿಲಿಗೆ ಸೂಕ್ತವಾಗಿರುವಂತಹ ಸಿಂಗಲ್ ಬೆಡ್ರೂಮ್ ಮನೆ ಗ್ರೌಂಡ್ ಫ್ಲೋರಲ್ಲಿ. ಸೊ ಈ ಮನೆ ವೆರಿ ಕ್ಲೋಸ್ ಟು ಮರಿಮಲ್ಲಪ್ಪ ಸ್ಕೂಲ್ ಬರುತ್ತೆ. ನಿಮಗೆ ಇದು ಸಿಟಿ ಸೆಂಟ್ರಿಂದ ನಿಮಗೆ ಒಂದು ಅಪ್ರಾಕ್ಸಿಮೇಟ್ ಒಂದು 7 to 8 ಕಿಲೋಮೀಟರ್ಸ್ ಆಗುತ್ತೆ. ರಿಂಗ್ ರೋಡಿಂದ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ 30-40
ಗ್ರೌಂಡ್ ಫ್ಲೋರಲ್ಲಿ ವಿಶಾಲವಾದ ಪಾರ್ಕಿಂಗ್ ಹಾಗೂ ಸಿಂಗಲ್ ಬೆಡ್ರೂಮ್ ಮನೆ ಇದೆ. ನಾವೀಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ವಿ. ಇದಕ್ಕೆ ಗ್ರೆನೈಟ್ ಸ್ಟೆಪ್ಸ್ ಬಳಸಿದ್ದಾರೆ ಮತ್ತು ಸ್ಟೀಲ್ ರೀಲಿಂಗ್ಸ್ನ ಅಳವಡಿಸಿದ್ದಾರೆ. ಈ ಫಸ್ಟ್ ಫ್ಲೋರಲ್ಲಿ ಫಸ್ಟು, ಸೆಕೆಂಡು, ಥರ್ಡ್ ನಾರ್ತ್, ಇದು ಈಸ್ಟ್ ಫೇಸಿಂಗಿಗೆ ಡೋರ್ ಇಟ್ಟಿದ್ದಾರೆ. ಸೈಟು ನಾರ್ತ್ ಫೇಸಿಂಗ್ ಬರುತ್ತೆ. ಇಲ್ಲಿ ನಿಮಗೊಂದು ಶೂ ರ್ಯಾಕ್ ಕೊಟ್ಟಿದ್ದಾರೆ. ಸೊ ಈ ಕಡೆಯಿಂದನೂ ಓಡಾಡೋಷ್ಟು ಜಾಗ ಇದೆ. ಸೊ ನಾನು ಹೇಳ್ದಂಗೆ ಇದು ಕಂಪ್ಲೀಟ್ ಟೀಕುಡ್ ಡೋರ್ಸ್ ಆ್ಯಂಡ್ ವಿಂಡೋಸ್, ಗ್ರನೈಟ್ ಫ್ಲೋರಿಂಗ್, ಟಿ ವಿ ಕ್ಯಾಬಿನೆಟ್, ವಾರ್ಡ್ರೋಬ್ಸ್, ಫಾಲ್ ಸೀಲಿಂಗ್, ಮಾಡ್ಯುಲರ್ ಕಿಚನ್, ಕಂಪ್ಲೀಟ್ ರೆಡಿ ಟು ಮೂವ್ ಇನ್ ಮನೆ ಇದು. ಭಾಳ ವಿಶಾಲವಾದ ಲಿವಿಂಗ್ ಏರಿಯಾ. ಕ್ರಾಸ್ ವೆಂಟಿಲೇಷನ್ಗೆ 4 ಕಿಟಕಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೊಂದು 6 to 8 ಸೀಟರ್ ಸೋಫಾ ಸೆಟ್ ಹಾಕೋಷ್ಟು ಜಾಗ ಇದೆ. ವಾಸ್ತು ಅನುಗುಣವಾಗಿ ಕಟ್ಟಿರುವಂತಹ ಮನೆ. ಸೊ ನಿಮ್ಮ ಮೆಟ್ಲು ಪಕ್ಕ ಏನು ನೋಡ್ತಾ ಇದ್ದೀರಾ ಅಲ್ಲಿ ಒಂದು 6 ಸೀಟರ್ ಡೈನಿಂಗ್ ಟೇಬಲ್ ಹಾಕೋಣಷ್ಟು ಜಾಗ ಇದೆ. ಪ್ಲಸ್ ಒಂದು ಸಿಂಕ್ ಸಹಿತನೂ ವಿತ್ ಮಿರರ್ ಅಳವಡಿಸಿದ್ದಾರೆ. ಇದು ನಿಮಗೆ ದೇವರ ಮನೆ. ದೇವರ ಮನೆ ವೆಸ್ಟ್ ಫೇಸಿಂಗಿಗೆ ಬಾಗಿಲು ಇದೆ. ನಾವು ಸೂರ್ಯನ ಮುಖವಾಗಿ ಪೂಜೆ ಮಾಡೋ ಹಂಗೆ ಡೋರ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ನಿಮಗೆ ದೇವರ ಮನೆ ಮೇಲೆ ಯಾರೂ ಓಡಾಡ್ದಂಗೆ ನಿಮಗೆ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇದು ನಿಮಗೆ ಓಪನ್ ಮಾಡ್ಯುಲರ್ ಕಿಚನ್. ಭಾಳ ವಿಶಾಲವಾದ ಕಿಚನ್. ಇದು ಎದುರುಗಡೆ ಏನು ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ ಫ್ರಿಜ್ಗೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಸಹಿತ ನಿಮಗೆ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನಿಮಗೆ ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ, ಇಲ್ಲೊಂದು ಸಿಂಕು ಪ್ಲಸ್ ಸೇಫ್ಟಿ ಗ್ರಿಲ್ಸ್ ಅಳವಡಿಸಿದ್ದಾರೆ. ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಪ್ಲಸ್ ಇಲ್ಲೊಂದು ನಿಮಗೆ ಇಂಡಿಯನ್ ಕ್ಲಾಸೆಟ್ ಟಾಯ್ಲೆಟ್ ಮಾಡಿದ್ದಾರೆ. ಸೊ ಎಲ್ಲೂ ನಿಮಗೆ ಕಂಜೆಸ್ಟೆಡ್ ಅಂತ ಅನಿಸಲ್ಲ. ಭಾಳ ವಿಶಾಲವಾಗಿ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಇದು ನಿಮಗೆ ಕಾಮನ್ ಬಾತ್ರೂಮ್. ಎಲ್ಲ ಪ್ರೀಮಿಯಮ್ ಬಾತ್ರೂಮ್ ಫಿಕ್ಚರ್ಸ್ ಬಳಸಿದ್ದಾರೆ. ಲೈಕ್ ಜಾಗ್ವಾರ್ ಶವರ್, ಹಿಂಡ್ವೇರ್, ಸಿಂಕ್, ಗೃಹೆ, ಕಮೋಡ್ಸ್ನ ಬಳಸಿದ್ದಾರೆ. ಎಲ್ಲೂ ಕ್ವಾಲಿಟಿ ಕ್ವಾಂಟಿಟಿಲಿ ಕಾಂಪ್ರಮೈಸ್ ಮಾಡಿಲ್ಲ. ಸೊ ಇದು ಫಸ್ಟ್ ಫ್ಲೋರಲ್ಲಿ ಬರುವಂತಹ ಫಸ್ಟ್ ಬೆಡ್ರೂಮ್. ಇದು 3 ಬೆಡ್ರೂಮ್ ಮನೆ ಇದು. ಸೊ ಇಲ್ಲಿ ಕೂಡ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಹಾಗೂ ಲಾಫ್ಟ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ವಿಶಾಲವಾಗಿ 2 ಕಿಟಕಿ ಕೊಟ್ಟಿದ್ದಾರೆ. ಸೊ ಒಳ್ಳೆ ಗಾಳಿ ಬೆಳಕಿಗೆ ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ. ಸೊ ಈಗ ಗ್ರೌಂಡ್ ಫ್ಲೋರಲ್ಲಿ ಲಿವಿಂಗ್ ಏರಿಯಾ ನೋಡಿದ್ರಿ. ದೇವರ ಮನೆ, ಕಿಚನ್, ಒಂದು ರೂಮ್, ಕಾಮನ್ ಬಾತ್ರೂಮ್ ಹಾಗೂ ಒಂದು ಇಂಡಿಯನ್ ಕ್ಲಾಸೆಟ್ ಟಾಯ್ಲೆಟ್. ಸೊ ನಾವೀಗ ಸೆಕೆಂಡ್ ಫ್ಲೋರ್ಲಿದ್ದೀವಿ. ಈ ಫ್ಲೋರಲ್ಲಿ ನಿಮಗೆ ರೈಟ್ ಸೈಡ್ಗೆ 1 ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್, ಬಾಲ್ಕನಿ ಫೆಸಿಲಿಟಿ ಇದೆ. ಲೆಫ್ಟ್ ಸೈಡ್ಗೆ ಮತ್ತೊಂದು ಬೆಡ್ರೂಮ್ ಮತ್ತು ಅಟ್ಯಾಚ್ಡ್ ಬಾತ್ರೂಮ್ ಹಾಗೂ ಬಾಲ್ಕನಿ ಫೆಸಿಲಿಟಿ ಇದೆ. ಸೊ ಮೇಲ್ಗಡೆ ಇರುವಂಥ 2 ರೂಮ್ಗೂ ಸಹಿತ ಬಾಲ್ಕನಿ ಕೊಟ್ಟಿದ್ದಾರೆ. ಸೊ ಇದು ನೋಡ್ಬೋದು, ನಿಮಗೆ ವಿಶಾಲವಾದ 2ನೇ ಬೆಡ್ರೂಮು. ನೀವು ಕಿಂಗ್ ಸೈಜ್ ಕಾಟ್ ಹಾಕಿದ್ರೂ ಸಹಿತ ಓಡಾಡೋಷ್ಟು ಸ್ಥಳಾವಕಾಶ ಇದೆ. ಎಲ್ಲ ಜಾಗ್ವಾರ್ ಸಿಂಕ್ ಸಹಿತ ಬಳಸಿದ್ದಾರೆ. ಸೊ ಈ
ಬಾತ್ರೂಮ್ಗೆ ಬಾತ್ ಟಬ್ ಕೊಟ್ಟಿದ್ದಾರೆ. ಮೇಲ್ಗಡೆ ಗಾಳಿ ಬೆಳಕಿಗೆ ವಿಂಡೋಸ್ ಕೊಟ್ಟಿದ್ದಾರೆ. ಸೊ ಎದುರುಗಡೆ ಏನು ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೊಂದು ಸಿಟ್ಔಟ್ ಏರಿಯಾ ಮಾಡಿದ್ದಾರೆ. ಸೊ ನೀವು ಈ ಕಡೆಯಿಂದನೂ ಬರ್ಬೋದು ಇಲ್ಲಿಗೆ. ಸೊ ಇದು ನಿಮಗೆ ಕಾಮನ್ ಬಾಲ್ಕನಿ. ಇದು ನಿಮಗೆ 3ನೇ ಬೆಡ್ರೂಮ್. ಸೊ ನಾನು ಹೇಳ್ದಂಗೆ ಇದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ 3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಮನೆ. ಸೊ ಇದಕ್ಕೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಪ್ಲಸ್ ಇದಕ್ಕೂ ಸಹಿತ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ ವಿತ್ ಕಂಪ್ಲೀಟ್ ಪ್ರೀಮಿಯಂ ಬಾತ್ರೂಮ್ ಫಿಕ್ಚರ್ಸ್. ಸೊ ನಾವೀಗ ಗ್ರೌಂಡ್ ಫ್ಲೋರ್ ನೋಡಿದ್ವಿ, ಫಸ್ಟ್ ಫ್ಲೋರ್ ನೋಡಿದ್ವಿ, ಸೆಕೆಂಡ್ ಫ್ಲೋರ್ ನೋಡಿದ್ವಿ. ಈಗ ಟೆರೇಸ್ ಏರಿಯಾಗೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ವಿಶೇಷವಾಗಿ ಒಂದು ಕ್ಯಾನೋಪಿ ಟೈಪ್ ವಿತ್ ವಾಟರ್ ಫಾಲ್ಸ್ ಸಹಿತನೂ ಮಾಡಿದ್ದಾರೆ. ಏನು ಎದುರುಗಡೆ ನೋಡ್ತಾ ಇದ್ದೀರಾ, ಇದು ವಾಟರ್ ಫಾಲ್ಸ್ ಆ್ಯಕ್ಚುಲಿ ಆಪ್ರೇಷನಲ್ಲಿದೆ. ಇದು ನೋಡ್ಬೋದು, ನಿಮಗೆ ಮೇಲಿಂದ ನೀರು ಬೀಳ್ತಾ ಇದೆ. ಸೊ ಎದುರುಗಡೆ ನಿಮಗೆ ಒಂದು ಸ್ಟೋರೇಜ್ ಫೆಸಿಲಿಟಿ ಮತ್ತು ಬಾತ್ರೂಮ್ ಇದೆ, ವಾಷಿಂಗ್ ಮಿಷಿನ್ ಏರಿಯಾ ಇದೆ. ಕಂಪ್ಲೀಟ್ ಒಂದು ಗಾರ್ಡನ್ ಥೀಮಲ್ಲಿ ಮಾಡಿದ್ದಾರೆ. ನೋಡ್ಬೋದು, ಇಲ್ಲಿ ನಿಮಗೆ ಒಂದು ಕ್ಯಾನೋಪಿ ಕೊಟ್ಟಿದ್ದಾರೆ, ಒಂದು ಸಿಟ್ಔಟ್ ಏರಿಯಾ, ಒಂದು ಫ್ಯಾಮಿಲಿ ಜೊತೆ ಅಥವಾ ಪಾರ್ಟಿ ಮಾಡಲಿಕ್ಕೆ ಅಥವಾ ಬೆಳಗ್ಗೆ ಹೊತ್ತು ಯೋಗ ಎಕ್ಸಸೈಸ್ ಮಾಡಲಿಕ್ಕೆ ಸೂಕ್ತವಾಗಿರುವಂತಹ ಜಾಗ. ಇದಕ್ಕೆ ಮಂಗಳೂರು ಹಂಚಾಕಿ ಕವರ್ ಮಾಡಿದ್ದಾರೆ. ಸೊ ಈ ಬ್ಯೂಟಿಫುಲ್ ಮನೆ 30-40 ಕಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಹಾಗೂ ಥರ್ಡ್ ಫ್ಲೋರಲ್ಲಿರುವಂತಹ 3+1 ಟ್ರಿಪ್ಲೆಕ್ಸ್ ಮನೆ. ಈ ಮನೆ ಸೇಲ್ಗಿದೆ. ನಾರ್ತ್ ಫೇಸಿಂಗ್ ಸೈಟ್ ಹಾಗೂ ಈಸ್ಟ್ ಫೇಸಿಂಗ್ಗೆ ಡೋರ್ ಇಟ್ಟಿದ್ದಾರೆ. ಹಾಗೂ ಮುಡಾ ಅಲಾಟೆಡ್ ಸೈಟ್ ಮತ್ತು 30 ಅಡಿ ರಸ್ತೆ ಇದೆ, ವೆರಿ ಕ್ಲೋಸ್ ಟು ಮರಿಮಲ್ಲಪ್ಪ ಸ್ಕೂಲ್. ಸೊ ಈ ಮನೆ ಸೇಲ್ಗಿದೆ. ಇದರ ಬೆಲೆ ಹಾಗೂ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರ ಇಂಟ್ರೆಸ್ಟ್ ಇದ್ದು ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ.